ವಿಶ್ವ ಪ್ರಸಿದ್ಧ ಕೇರಳದ ಶಬರಿಮಲೆಯಲ್ಲಿ ಇವತ್ತು ಮಕರ ಜ್ಯೋತಿ ದರ್ಶನವಾಗಲಿದೆ. ಮಕರ ವಿಳ್ಳಕ್ಕೂ ಧಾರ್ಮಿಕ ವಿಧಿವಿಧಾನಕ್ಕೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಸಕಲ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ. ಇವತ್ತು ಸಂಜೆ 6:30 ರಿಂದ 7 ಗಂಟೆವರೆಗೆ 3 ಬಾರಿ ಮಕರ ಜ್ಯೋತಿ ದರ್ಶನವಾಗಲಿದೆ. ಅಯ್ಯಪ್ಪ ಜ್ಯೋತಿಯನ್ನು ಕಣ್ತುಂಬಿಕೊಳ್ಳಲು 4 ಲಕ್ಷಕ್ಕೂ ಹೆಚ್ಚು ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆಗೆ ಬಂದು ನೆಲೆಸಿದ್ದಾರೆ. ಈ ಹಿನ್ನೆಲೆ ಕೇರಳ ಪೊಲೀಸರು ಶಬರಿಮಲೆಯ ಭದ್ರತೆಗೆ 1,000 ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ. ಇನ್ನು ಜ್ಯೋತಿ ದರ್ಶನದ ಮೂಲಕ ದೇಗುಲದ ಬಾಗಿಲು ಮುಚ್ಚುವ ಮೂಲಕ ವಾರ್ಷಿಕ ದರ್ಶನ ಅಂತ್ಯವಾಗಲಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಕರ ಸಂಕ್ರಾಂತಿ ಸಂಭ್ರಮ ಜೋರಾಗಿತ್ತು. ಜಕ್ಕೂರು ಗ್ರೌಂಡ್ನಲ್ಲಿ ಸುಗ್ಗಿ ಹುಗ್ಗಿ ಹಳ್ಳಿ ಸಂಭ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭಾಗಿಯಾಗಿದ್ರು. ಗಾಯಕ ರಘು ದೀಕ್ಷಿತ್ ಲೈವ್ ಮ್ಯೂಸಿಕ್ ಕಾರ್ಯಕ್ರಮ ನಡೆಸಿಕೊಟ್ರು. ವೇದಿಕೆಯಲ್ಲಿ ಕಂದಾಯ ಸಚಿವರು ಜಬರ್ದಸ್ತ್ ಡಾನ್ಸ್ ಮಸ್ತ್ ಸ್ಟೆಪ್ಸ್ ಹಾಕಿದ್ರು. ಪತ್ನಿಯೊಂದಿಗೆ ರಘು ದೀಕ್ಷಿತ್ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ. ಸುಗ್ಗಿ ಹಬ್ಬ ಅಂದರೆ ಇದು ನಮ್ಮ ಹಾರ್ವೆಸ್ಟ್ ಫೆಸ್ಟಿವಲ್. ಬೆಳೆ ಕೊಯ್ಲು ಮಾಡಿ ಹೊಸ ಬೆಳೆಯನ್ನು ಮನೆಗೆ ತಗೊಂಡು ಬರುವಾಗ ಅದಕ್ಕೆ ಪೂಜೆ ಮಾಡಿ ನಮ್ಮ ಬದುಕಿಗೆ ಸಹಾಯ ಮಾಡಿದಂಥ ಭೂಮಿ, ಪರಿಸರ, ನಮ್ಮ ಎತ್ತುಗಳು, ಜಾನುವಾರುಗಳು ಅವೆಲ್ಲ ಸಮಸ್ತ ಭೂಮಂಡಲಕ್ಕೆ ನಮ್ಮ ಧನ್ಯವಾದವನ್ನು ಹೇಳಿ ಆ ಭೂಮಂಡಲದಿಂದ ನಾವು ಜೀವನ ಮಾಡ್ತಾ ಇದ್ದೇವೆ ಅಂತೇಳಿ ಇದನ್ನು ಜಾನಪದ ಸಂಸ್ಕೃತಿಯ ಮುಖಾಂತರ ಜಾನಪದ ಹಾಡು, ನೃತ್ಯ ಹಾಗೂ ಸಂಗೀತ ಇವೆಲ್ಲದರ ಮುಖಾಂತರ ನಾವು ಮಾಡ್ತೇವೆ. ಸಂಸ್ಕೃತಿಯನ್ನು ಮರೀತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ವ್ಯವಸಾಯದ ಬಗ್ಗೆನೂ ಗೊತ್ತಿಲ್ಲ, ಹೇಗೆ ಸಾವಿರಾರು ವರ್ಷ ಬದುಕಿದ್ದೇವೆ ಅಂತಲೂ ಗೊತ್ತಿಲ್ಲ. ಅಂಥವರಿಗೆ ಈ ಥರ ಒಂದು ಸುಗ್ಗಿ ಹಬ್ಬ ಮಾಡಿ ನಮ್ಮ ಮಕ್ಕಳಿಗೆ, ನಗರದಲ್ಲಿರೋರಿಗೆ ನಮ್ಮ ಹಳ್ಳಿಯ ಸೊಗಡನ್ನು, ಸಾವಿರಾರು ವರ್ಷ ನಮ್ಮ ಜೀವನದ ರೀತಿಯನ್ನು ಪರಿಚಯ ಮಾಡಿಕೊಡೋದಕ್ಕೆ ಪ್ರತಿ ವರ್ಷ ನಾವು ಈ ಸಿಲಿಕಾನ್ ಸಿಟಿಯಲ್ಲಿ ನಮ್ಮ ಸುಗ್ಗಿ ಹುಗ್ಗಿ ಹಬ್ಬವನ್ನು ಮಾಡ್ತೀವಿ. ರಾಜ್ಯದೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಬೆಳಗ್ಗೆಯಿಂದಲೇ ಖರೀದಿ ಜೋರಾಗಿದೆ. ಹೂವು, ಹಣ್ಣು, ಕಬ್ಬು ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಈ ಬಾರಿ ಫ್ಲೈಓವರ್ ಮೇಲೆ ಪಾರ್ಕಿಂಗ್ ನಿಷೇಧಿಸಲಾಗಿದೆ. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರವಾಸವನ್ನ ಮಾಡಲಿದ್ದಾರೆ. ಜಿಲ್ಲೆಯಲ್ಲಿ ಆಯೋಜನೆಗೊಂಡಿರುವ 2 ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. 6ನೇ ಶರಣ ಸಂಸ್ಕೃತಿ ಉತ್ಸವ ಹಾಗೂ ನಿಜಶರಣ ಅಂಬಿಗರ ಚೌಡಯ್ಯನವರ 904ನೇ ಜಯಂತ್ಯೋತ್ಸವ ಹಾಗೂ ಚಿಕ್ಕಬಾಸೂರು ಗ್ರಾಮದಲ್ಲಿ ಆಯೋಜಿಸಲಾಗಿರುವ ಸಿದ್ದರಾಮೋತ್ಸವ ಜಯಂತ್ಯೋತ್ಸವದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ಹುಬ್ಬಳ್ಳಿಯಿಂದ ನೇರವಾಗಿ ರಾಣೆಬೆನ್ನೂರಿನ ನರಸೀಪುರ ಗ್ರಾಮದ ಹೆಲಿಪ್ಯಾಡ್ಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದು ಜಿಲ್ಲೆಯ ನಾಯಕರು ಅದ್ದೂರಿ ಸ್ವಾಗತಕ್ಕೆ ಸಿದ್ಧರಾಗಿದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ನ ನೈತಿಕ ಪೊಲೀಸ್ ಕಿಡಿ ಹಾಗೂ ಗ್ಯಾಂಗ್ ರೇಪ್ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು. ತನಿಖೆ ತೀವ್ರಗೊಳಿಸಿರುವ ಪೊಲೀಸರು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಈವರೆಗೂ 6 ಮಂದಿ ಅರೆಸ್ಟ್ ಆಗಿದ್ದು, ತಲೆಮರೆಸಿಕೊಂಡಿರುವ ಇನ್ನೊಬ್ಬನಿಗೆ ಹುಡುಕಾಟ ಶುರು ಮಾಡಲಾಗಿದೆ. ಈ ಮಧ್ಯೆ ಶಿರಸಿಯಲ್ಲಿದ್ದ ಸಂತ್ರಸ್ತೆ ಮೊದಲ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನನ್ನ ಮೇಲೆ ಅತ್ಯಾಚಾರ ಎಸಗಿರುವುದು ನಿಜ. ಅತ್ಯಾಚಾರ ಎಸಗಿದವರಿಗೆ ಕಠಿಣ ಶಿಕ್ಷೆಯಾಗಬೇಕು. ಲೈಂಗಿಕ ದೌರ್ಜನ್ಯ ಎಸಗಿದವರಲ್ಲಿ ಇಬ್ಬರು ಈ ಪ್ರಕರಣದಲ್ಲಿ ಇಲ್ಲದವರು. ಪೊಲೀಸರು ಬೇರೆಯವರನ್ನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ಇಬ್ಬರ ಫೋಟೋ ತೋರಿಸಿದ್ರು. ಆ ಇಬ್ಬರೂ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದವರು ಅಲ್ಲ. ಬಂಧನಕ್ಕೆ ಒಳಗಾಗಿರುವ 6 ಮಂದಿಯಲ್ಲಿ ಇಬ್ಬರು ಈ ಪ್ರಕರಣಕ್ಕೆ ಸಂಬಂಧಪಟ್ಟವರಲ್ಲ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ತನಿಖೆ ಮೇಲೆ ಬಿಜೆಪಿ ಮಹಿಳಾ ಟೀಮ್ ಅನುಮಾನ ವ್ಯಕ್ತಪಡಿಸಿದೆ. ಎಫ್ಐಆರ್ ಕಾಪಿಯಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿರೋದು ವಿನಯ್ ಅನ್ನುವ ಹುಡುಗ, ಅಲ್ಲಿ ಕೆಲಸ ಮಾಡುವ ಹುಡುಗ, ಆ ಹೋಟೆಲ್ನಲ್ಲಿ ಕೆಲಸ ಮಾಡುವ ಹುಡುಗ, ಹೋಟೆಲ್ನ ಲಾಡ್ಜ್, ಆತ ಕೊಟ್ಟಿರುವ ಕಂಪ್ಲೇಂಟ್ ಮೇರೆಗೆ ಇವರು ಎಫ್ಐಆರ್ ಫೈಲ್ ಮಾಡಿದ್ದಾರೆ. ಅದಾದ ಮೇಲೇನೆ 164 ಅಲ್ಲಿ ಆಕೆ ಮ್ಯಾಜಿಸ್ಟ್ರೇಟ್ ಮುಂದೆ ತನ್ನ ಸ್ಟೇಟ್ಮೆಂಟ್ನ ಕೊಟ್ಟಿರೋದು. ಆ ಸ್ಟೇಟ್ಮೆಂಟ್ನಲ್ಲಿ ಆಕೆ ಬೇರೆ ಬೇರೆ ವಿವರಗಳನ್ನ ಹೇಳಿದ್ದಾರೆ. ಇದರಲ್ಲಿರೋದು ಏನು, ರಾಜ್ಯಾಧ್ಯಕ್ಷರಿಗೆ ನಾವು ಇದನ್ನ ರಿಪೋರ್ಟ್ ಕೊಟ್ಟು ಫರ್ದರ್ ಆಕ್ಷನ್ಗೆ ಇನಿಷಿಯೇಷನ್ ಏನ್ ಪಾರ್ಟಿ ತಗೋಬೇಕು ಅನ್ನೋದನ್ನ ರಿಪೋರ್ಟ್ ಮಾಡ್ತೀವಿ.
ಹಾಗೇನೆ ನಮ್ಮ ಉಪಾಧ್ಯಕ್ಷರು ಮಾಳವಿಕ ಅವರು ಮೆನ್ಷನ್ ಮಾಡಿರೋ SIT ವಿಚಾರದಲ್ಲಿ ಈಗಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನಿನ್ನೆ ಬೆಂಗಳೂರಿನಲ್ಲಿ ಇದನ್ನು ಒತ್ತಾಯ ಮಾಡಿದ್ದಾರೆ. ಇವತ್ತು ಅವರು ಇಲ್ಲಿದ್ದಾರೆ, ಬಹುಶಃ ಅವ್ರು ನಿಮಗೆ ಸಿಗ್ಬೋದು ಅಂತ ನಾನು ಅನ್ಕೋತೀನಿ. ಇಲ್ಲ ಹಾನಗಲ್ನ ಗ್ಯಾಂಗ್ ರೇಪ್ ಪ್ರಕರಣದ ತನಿಖೆಯಲ್ಲಿ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ. ಪ್ರಕರಣ ಮುಚ್ಚಿ ಹಾಕೋದಕ್ಕೆ ತನಿಖೆಯ ದಾರಿಯನ್ನ ತಪ್ಪಿಸಲಾಗುತ್ತಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಈ ಪ್ರಕರಣ ನಡೆದು 7 ದಿನಗಳ ಬಳಿಕ ಹಾವೇರಿ ಜಿಲ್ಲೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಆಗಮಿಸ್ತಾ ಇದ್ದು ಗ್ಯಾಂಗ್ ರೇಪ್ ಬಗ್ಗೆ ಮೊದಲ ಬಾರಿಗೆ ಅವರು ಪ್ರತಿಕ್ರಿಯೆ ಕೊಡುವ ಸಾಧ್ಯತೆ ಇದೆ. ಅಲ್ಲದೆ ಬಿಜೆಪಿ ಆರೋಪಗಳಿಗೆ ತಿರುಗೇಟು ಕೊಡುವ ಸಾಧ್ಯತೆ ಇದ್ದು ಮಂದಗತಿಯಲ್ಲಿ ಸಾಗ್ತಾ ಇರುವ ತನಿಖೆಗೆ ಸಿಎಂ ಚುರುಕು ಮುಟ್ಟಿಸುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಬಗ್ಗೆ ಹಗುರವಾಗಿ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಶಿವರಾಜ ತಂಗಡಗಿ ಇದೇ ರೀತಿ ಮಾತನಾಡಿದ್ರೆ ಮಗನೇ ಅಲ್ಲಿಗೆ ಬಂದು ಉತ್ತರ ಹೇಳ್ತೀನಿ ಅಂತ ಸಂಸದ ಹೆಗಡೆಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಹಿರಿಯರು ನಮಗೆ ಸಂಸ್ಕಾರ ಕಲಿಸಿದ್ದಾರೆ, ನಿಮ್ಮ ಭಾಷೆಗಿಂತ ಕೆಟ್ಟದಾಗಿ ಮಾತನಾಡೋದಕ್ಕೆ ನಮಗೆ ಬರುತ್ತೆ ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಕುಮಾರ್ ಹೆಗಡೆ ಅವರಿಗೆ ಬಹಳ ನೇರವಾಗಿ ಬಹಳ ಅವನ ಭಾಷೆದೊಳಗೇನೆ ಹೇಳಕ್ ನನಗೂ ಬರುತ್ತೆ. ಅನಂತ್ ಕುಮಾರ್ ಹೆಗಡೆ ಅದಲ್ಲ, ಅವನು ಅವನ ಭಾಷೆದೊಳಗೆ ನನಗೂ ಹೇಳಕ್ಕೆ ಬರುತ್ತೆ. ಆದರೆ ನನಗೆ ನನ್ನ ಹಿರಿಯರು ಸಂಸ್ಕಾರವನ್ನು ಕಲಿಸಿದ್ದಾರೆ. ಸಂಸ್ಕಾರ ಕಲಿಸಿದ್ದಕ್ಕೆ ನಾನು ಅವನಿಗೆ ಯಾವ ಭಾಷೆದಾಗ ಬೇಕಾದ್ರೂ ಉತ್ತರ ಕೊಡ್ಬೋದು. ಹುಷಾರ್. ಕೊಪ್ಪಳದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ನಗರದ ಅಂಬೇಡ್ಕರ್ ಸರ್ಕಲ್ ಬಳಿ ಪ್ರತಿಭಟನೆ ಮಾಡಲಾಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಪಟ್ಟಣದಲ್ಲಿ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಸಂಸದರ ವಿರುದ್ಧ ನೂರಾರು ದಲಿತ ಸಂಘದ ಕಾರ್ಯಕರ್ತರು ಭಾಗಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಭಟ್ಕಳದ ಮಸೀದಿ ಧ್ವಂಸ ಕುರಿತ ಅನಂತಕುಮಾರ್ ಹೆಗಡೆ ಹೇಳಿಕೆ ಬಗ್ಗೆ ಬಿಜೆಪಿ ನಾಯಕರಿಂದಲೇ ಪರ ವಿರೋಧದ ಮಾತು ಕೇಳಿಬರ್ತಿದೆ. ಹೆಗಡೆ ಹೇಳಿಕೆ ವೈಯಕ್ತಿಕ, ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಅನಂತಕುಮಾರ್ ಹೆಗಡೆ ಮಾತು ತಪ್ಪಲ್ಲ ಅಂತ ಈಶ್ವರಪ್ಪ ಸಮರ್ಥಿಸಿಕೊಂಡಿದ್ದಾರೆ. ಈಗ ರಾಮ ಮಂದಿರ ಆಗ್ತಾ ಇದೆ, ಹಂತ ಹಂತವಾಗಿ ಎಲ್ಲವೂ ಆಗುತ್ತೆ, ಎಲ್ಲಾ ಭಾರತೀಯರು ಇದನ್ನು ಸ್ವಾಗತಿಸಬೇಕು ಅಂದಿದ್ದಾರೆ. ಅನಂತಕುಮಾರ್ಗೆ ಕಿವಿ ಮಾತು ಹೇಳುವಷ್ಟು ನಾನು ದೊಡ್ಡವನಲ್ಲ, ಅವರ ಸ್ಟೈಲೇ ಬೇರೆ, ನಮ್ಮ ಸ್ಟೈಲೇ ಬೇರೆ ಅಂದಿದ್ದಾರೆ ಯತ್ನಾಳ್. ಅವರ ವೈಯಕ್ತಿಕ ಹೇಳಿಕೆ ಬಗ್ಗೆ ನಾನೇನು ಹೇಳಕ್ ಇಷ್ಟಪಡಲ್ಲ. ಹಾಗಾಗಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಏನ್ ಹೇಳ್ತಿರೋದು, ಸಾಮರಸ್ಯ, ಐಕ್ಯತೆ, ಎಲ್ಲಾ ಧರ್ಮಗಳನ್ನ ಗೌರವಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಇವತ್ತೇನು ರಾಮ ಮಂದಿರ ನಿರ್ಮಾಣ ಆಗಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂತದ್ದು ಬಹಳ ಮುಖ್ಯವಾಗಿರುವಂತದ್ದು. ಇಂಥ ಭಾವನೆಗಳು ಇಂಥ ಸಂದರ್ಭದಲ್ಲಿ ಸೂಕ್ತನೂ ಅಲ್ಲ ಅಂತ ಅನಂತ್ ಕುಮಾರ್ ಹೆಗಡೆ ಹೇಳಿರೋದು. ಶ್ರೀರಂಗಪಟ್ಟಣ ಮತ್ತು ಕಾರವಾರ ಜಿಲ್ಲೆಯಲ್ಲಿ 2 ದೇವಸ್ಥಾನಗಳನ್ನ ಒಡೆದು ಒಂದು ಮಸೀದಿ ಕಟ್ಟಿದ್ದಾರೆ. ಅದನ್ನ ತೆಗೆದು ಒಂದು ದೇವಸ್ಥಾನಗಳು ಮಾಡಬೇಕು ಅನ್ನಂತ ಅವ್ರ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಇವತ್ತು 22ನೇ ತಾರೀಕು ಅದರ ಒಂದು ವಿಶೇಷವಾದ ಉದ್ಘಾಟನೆ ಆಗ್ತಾ ಇದೆ. ಏನವ್ರು ಏನು ಹೇಳ್ಯಾರೋ ನಾನು ನೇರವಾಗಿ ಕೇಳಿಲ್ಲ. ಆದರೆ ನಮ್ಮ ಮುಂದಿರುವಂಥದ್ದು ಗುರಿ, ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ದೇಶದ ಏಕತೆಯ ಸಮಗ್ರತೆಯ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇಸ್ಲಾಂ ರಾಷ್ಟ್ರಗಳಲ್ಲಿ ಸಹ ಭಾರತದ ಬಗ್ಗೆ ಗೌರವ ಹೆಚ್ಚಾಗಿದೆ. ಶ್ರೀರಾಮ ಮಂದಿರವನ್ನ ಬಿಜೆಪಿ ದಾಳವಾಗಿ ಮಾಡಿಕೊಳ್ತಿದೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಗಂಭೀರ ಆರೋಪ ಮಾಡಿದ್ದಾರೆ. ಧರ್ಮದಲ್ಲಿ ರಾಜಕಾರಣ ಇರಬಾರದು, ಧರ್ಮದಲ್ಲಿ ಬಿಜೆಪಿ ರಾಜಕಾರಣವನ್ನ ಬೆರೆಸ್ತಾ ಇದೆ. ಲೋಕಸಭೆ ಚುನಾವಣೆಗೆ ಮಂದಿರ ವಿಚಾರ ಬಳಸುತ್ತಿದ್ದಾರೆ. ಕಾಂಗ್ರೆಸ್ನವರು ರಾಮ ಭಕ್ತರೇ ಅಂತ ಶೆಟ್ಟರ್ ಕಿಡಿಕಾರಿದ್ದಾರೆ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಆಗಬಾರ್ದು. ಅವ್ರೇನು ಹೇಳಿದ್ರೆ ಕಾಂಗ್ರೆಸ್ಸಿನ ನಾಯಕರು ಆ ಕಾರ್ಯಕ್ರಮಕ್ಕೆ ನಾನು ಹೋಗುವುದಿಲ್ಲ ಅನ್ನುವಂತ ಹೇಳಿದಾರೆ ಹೊರತು ಬಹಿಷ್ಕಾರ ಅನ್ನುವಂಥದ್ದಿಲ್ಲ. ಮತ್ತು ಯಾವುದೇ ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲಿ ಹೋಗಬೇಡ್ರಿ ಅಂತ ಹೇಳಿಲ್ಲ. ನಾವು ಹೋಗೋದಲ್ಪ, ನಮ್ಗೆ ಬಂದದ್ದು ಆಹ್ವಾನ, ನಾನು ಹೋಗ್ತಾ ಇಲ್ಲ. ಇಟ್ ಈಸ್ ನಾಟ್ ಎ ಬಾಯ್ಕಾಟ್. ಇದು ನಾವು ಫಸ್ಟ್ ಅರ್ಥ. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾಗ್ತಾ ಇದೆ. ಇದಕ್ಕಾಗಿ ಬಿಜೆಪಿ ಶಾಸಕರಾಗಿರುವ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಬೆಳಗಾವಿಯಲ್ಲಿ 5 ಲಕ್ಷ ಮೋತಿಚೂರ ಲಡ್ಡು ವಿತರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದ್ದು, ಲಡ್ಡು ತಯಾರಿಕೆ, ಪ್ಯಾಕಿಂಗ್ ಕಾರ್ಯ ಚುರುಕಿನಿಂದ ಸಾಗಿದೆ. ಲಡ್ಡು ಬಾಕ್ಸ್ ಮೇಲೆ ಶ್ರೀರಾಮ, ಪ್ರಧಾನಿ ಮೋದಿ, ಶಾಸಕ ಅಭಯ್ ಪಾಟೀಲ್ ಭಾವಚಿತ್ರ ಇರುವ ಸ್ಟಿಕ್ಕರ್ ಅಂಟಿಸಿ ವಿತರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಉಳಿದ 15 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸ್ಮಾಲ್ ಬ್ರೇಕ್ ಆದ್ಮೇಲೆ